ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಜೀವಶಾಸ್ತ್ರದಲ್ಲಿ ಕಂಡುಬರುವಂಥ ಆಹಾರ ಘಟಕ ಕುರಿತ ಡಿಸ್ಕಸ್ ಮಾಡ್ತೀನಿ. ಮುಂಬರುವ ಟಿ GPS ಸ್ಟಾರ್, HS ಸ್ಟಾರ್, ಕ್ರೈಸ್ ಜೊತೆಗೆ ಇನ್ನುಳಿದ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲೂ ಕೂಡ ಈ ಆಹಾರ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂತ ನೋಡಿದಾಗ, ಆಹಾರ ಎಂದ್ರೇನು, ಪೋಷಕಾಂಶಗಳಂದ್ರೇನು, ಪೋಷಕಾಂಶದ ವಿಧಗಳು ಯಾವುವು, ಜೊತೆಗೆ ಆಹಾರದ ಘಟಕಗಳು ಯಾವುವು, ಅದರ ಉದಾಹರಣೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಸಾಮಾನ್ಯವಾಗಿ ಆಹಾರ ಅಂದ್ರೆ ಏನಂತ ನೋಡೋದಾದ್ರೆ, ಇಲ್ಲಿ ನೋಡಿ, ಇವಾಗ ನಾವು ಸಾಮಾನ್ಯವಾಗಿ ಕೆಲಸ ಮಾಡಕ್ಕೆ ನಮ್ಗೆ ಏನ್ ಬೇಕ್ರಿ, ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಹಾಗಾದ್ರೆ ಆ ಶಕ್ತಿ ಎಲ್ಲಿಂದ ಸಿಗ್ತೈತಿ? ನಮ್ಗೆ ಶಕ್ತಿ ಆಹಾರದಿಂದ ಸಿಗ್ತೈತಿ, ಹೌದಾ? ಆಹಾರದ ಮೂಲ ಯಾವ್ದಂತ ನೋಡೋದಾದ್ರೆ, ನಮ್ಗೆ ಸಾಮಾನ್ಯವಾಗಿ ಆಹಾರದ ಮೂಲ ಸಸ್ಯ ಮೂಲದಿಂದ ಕೂಡ ಆಹಾರ ಸಿಗ್ತೈತಿ, ಜೊತೆಗೆ ಪ್ರಾಣಿ ಮೂಲದಿಂದ ಕೂಡ ನಮ್ಗೆ ಆಹಾರ ಸಿಗ್ತೈತಿ, ಹೌದಾ? ಸಸ್ಯ ಮೂಲದಿಂದ ಯಾವ ತರ ಆಹಾರ ಸಿಗ್ತೈತಿ ಅಂತ ನೋಡೋದಾದ್ರೆ, ಉದಾಹರಣೆ ಅಕ್ಕಿ, ಸಜ್ಜಿ, ರಾಗಿ, ಜೋಳ, ಮತ್ತೆ ಗೋಧಿ, ಮತ್ತೆ ತರಕಾರಿಗಳು, ಹಣ್ಣು ಹಂಪಲ, ಇವೆಲ್ಲ ನಮ್ಗೆ ಅಥವಾ ಸಸ್ಯ ಮೂಲದಿಂದ ಆಹಾರ ಸಿಗ್ತೈತಿ. ಹಾಗಾದ್ರೆ ಪ್ರಾಣಿ ಮೂಲದಿಂದ ಯಾವ ಆಹಾರ ಸಿಗ್ತಾವ ನಮ್ಗ? ಹಾಲು, ಮೊಟ್ಟೆ, ಮೊಸರು, ಮಜ್ಜಿಗೆ, ಬೆಣ್ಣೆ, ಜೊತೆಗೆ ಮತ್ತೇನ್ ಸಿಗ್ತೈತಿ ನಮ್ಗ? ತುಪ್ಪ ಮತ್ತ ಮಾಂಸ. ಇದು ಕೂಡ ನಮ್ಗ ಪ್ರಾಣಿಗಳಿಂದ ಸಿಗುವಂತ ಆಹಾರದ ಮೂಲ ವಸ್ತುಗಳು ಅಂತ ಹೇಳ್ಬೋದು. ಹಾಗಾದ್ರೆ ಆಹಾರ ಅಂದ್ರೆ ಏನಂತ ನೋಡೋದಾದ್ರ, ಶರೀರಕ್ಕೆ ಆಧಾರವನ್ನು ಒದಗಿಸಲು ಸೇವಿಸುವ ಪೋಷಕವೇ ಆಹಾರ. ಅಂದ್ರ ನಮ್ಮ ಶರೀರ ಸದೃಢವಾಗಿ ಗಟ್ಟಿಯಾಗಕ್ ನಮ್ಗೆ ಏನ್ ಬೇಕು? ನಮ್ಗೇನ್ ಬೇಕು? ಆಹಾರ ಬೇಕ. ಅದನ್ನ ನಾವೇನಂತೀವಿ ಅಂದ್ರೆ, ನಮ್ಮ ಶರೀರಕ್ಕೆ ಆಧಾರವನ್ನು ನಿಗಾಕ ಅಥವಾ ಆಧಾರ ಗಟ್ಟಿ ಆಗಕ್, ನಮ್ಮ ಶರೀರ ಗಟ್ಟಿ ಆಗಕ್ ನಮ್ಗೆ ಏನಾಗ್ತೀವಿ? ನಾವು ಪೋಷಕವನ್ನ ಸೇವಿಸಬೇಕು, ಅದನ್ನ ನಾವೇಂತೀವಿ? ಆಹಾರ ಅಂತೀವಿ, ಹೌದಾ? ಆಹಾರ ಎದಕ್ ಬೇಕು ನಮ್ಮ ದೇಹಕ್ಕ? ನಮ್ಮ ದೇಹ ಸದೃಢವಾಗಿ ಬೆಳವಣಿಗೆ ಆಗಕ್ಕ, ಜೊತೆಗೆ ನಮ್ಮ ದೇಹಕ್ಕ ಶಕ್ತಿ ಅನ್ನಕ್ ನಮ್ಗೆ ಏನ್ ಬೇಕು? ಆಹಾರ ಬೇಕಾ, ಹೌದಲ್ಲ? ಹಾಗಾದ್ರ ಪೋಷಕಾಂಶಗಳಂದ್ರೇನು? ಪೋಷಕಾಂಶಗಳಂದ್ರೆ ಏನಂತ ನೋಡೋದಾದ್ರೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಜೊತೆಗೆ ಬೆಳವಣಿಗೆ ಸಹಾಯಕವಾಗುವ ಆಹಾರದ ಪ್ರಮುಖ ಅಂಶಗಳನ್ನ ನಾವೇಂತೀವಿ? ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಅಂತೀವಿ, ಹೌದಾ? ಹಾಗಾದ್ರೆ ಈ ಪೋಷಕಾಂಶದ ವಿಧಗಳು ಯಾವಂತ ನೋಡೋದಾದ್ರ, ನಮ್ಮ ದೇಹಕ್ಕೆ ಅಗತ್ಯವಿರುವ ಆಧಾರದ ಮೇಲೆ ಪೋಷಕಾಂಶಗಳನ್ನ ಏನಂತೀವಿ? 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಅವ ಯಾವಂತ ನೋಡೋದಾದ್ರೆ, ಬೃಹತ್ ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶಗಳು. ಹಾಗಾದ್ರೆ ಬೃಹತ್ ಪೋಷಕಾಂಶಗಳು ಅಂದ್ರೆ ಏನಂತ ನೋಡೋದಾದ್ರೆ, ನಮ್ಮ ದೇಹಕ್ಕೆ ಹೆಚ್ಚು ಅವಶ್ಯಕವಾಗಿರೋ ಪೋಷಕಾಂಶಗಳನ್ನ ನಾವೇಂತೀವಿ? ಬೃಹತ್ ಪೋಷಕಾಂಶಗಳು ಅಂತೀವಿ, ಹೌದಾ? ಬೃಹತ್ ಪೋಷಕಾಂಶಗಳು ಅಂದ್ರ ಉದಾಹರಣೆ ನೋಡೋದಾದ್ರೆ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಗಂಧಕ, ರಂಜಕ, ಪೊಟ್ಯಾಷಿಯಂ, ಹೈಡ್ರೋಜನ್, ಇವೆಲ್ಲ ಬೃಹತ್ ಪೋಷಕಾಂಶಗಳ ಉದಾಹರಣೆ. ಬೃಹತ್ ಪೋಷಕಾಂಶ ಅಂದ್ರೆ ನಮ್ಮ ದೇಹಕ್ಕೆ ಹೆಚ್ಚು ಅವಶ್ಯಕವಾಗಿರುವಂತ ಪೋಷಕಾಂಶಗಳು. ನೆಕ್ಸ್ಟ್, ಸೂಕ್ಷ್ಮ ಪೋಷಕಾಂಶಗಳು ಅಂದ್ರೆ ಏನಂತ ನೋಡೋದಾದ್ರ, ನಮ್ಮ ದೇಹಕ್ಕೆ ಕಡಿಮೆ ಅವಶ್ಯಕವಾಗಿರೋ ಪೋಷಕಾಂಶಗಳನ್ನ ನಾವೇನಂತೀವಿ? ಸೂಕ್ಷ್ಮ ಪೋಷಕಾಂಶಗಳು ಅಂತೀವಿ. ಉದಾಹರಣೆ ನೋಡೋದಾದ್ರ, ಕಬ್ಬಿಣ, ಸತು, ವಿಟಮಿನ್, ಮ್ಯಾಂಗನೀಸ್, ತಾಮ್ರ, ಬೋರಾನ್, ಕ್ಲೋರಿನ್, ಇವೆಲ್ಲ ಸೂಕ್ಷ್ಮ ಪೋಷಕಾಂಶಕ್ಕ ಉದಾಹರಣೆ. ಹಾಗಾದ್ರೆ ಸೂಕ್ಷ್ಮ ಪೋಷಕಾಂಶ ಅಂದ್ರೆ ನಮ್ಮ ದೇಹಕ್ಕೆ ಕಡಿಮೆ ಅವಶ್ಯಕವಾಗಿರೋ ಪೋಷಕಾಂಶ ನಾವು ಸೂಕ್ಷ್ಮ ಪೋಷಕಾಂಶ ಅಂತೀವಿ. ನಮ್ಮ ದೇಹಕ್ಕೆ ಹೆಚ್ಚು ಅವಶ್ಯಕವಾಗಿರೋ ಪೋಷಕಾಂಶ ಬೃಹತ್ ಪೋಷಕಾಂಶ ಅಂತೀವಿ. ಹಾಗಾದ್ರೆ ಪೋಷಕಾಂಶ ಅಂದ್ರೆ ಏನು ಗೊತ್ತಾಯ್ತು? ಪೋಷಕಾಂಶದ ವಿಧಗಳು ಗೊತ್ತಾಯ್ತು, ಉದಾಹರಣೆ ಗೊತ್ತಾಯ್ತು. ನೆಕ್ಸ್ಟ್, ಆಹಾರದ ಘಟಕಗಳು, ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ನೋಡೋದಾದ್ರ, ಆಹಾರದ ಘಟಕಗಳು ಆಹಾರವನ್ನ ಪ್ರಮುಖವಾಗಿ 7 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅವು ಯಾವಂತ ನೋಡೋದಾದ್ರ, ಕಾರ್ಬೋಹೈಡ್ರೇಟ್ಸ್, ಕೊಬ್ಬು, ಪ್ರೋಟೀನ್ಸ್, ನೀರು, ಲವಣಗಳು, ಜೀವಸತ್ವಗಳು, ನಾರು ಪದಾರ್ಥ. ಇಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬ ಇವನೇನಂತ ನಾವು ಶಕ್ತಿ ಉತ್ಪಾದಕಗಳು ಅಂತೀವಿ, ಹೌದಾ? ಕೊಬ್ಬ ನಾವು ಇಂಗ್ಲಿಷ್ ಲಿಪಿಡ್ಸ್ ಅಂತೀವಿ. ನೆಕ್ಸ್ಟ್, ಪ್ರೋಟೀನ್ಸ್ ನೀರು ಅಂದ್ರೆ ನಾವು ಇಂಗ್ಲಿಷ್ ವಾಟರ್ ಅಂತೀವಿ. ಪ್ರೋಟೀನ್ ಮತ್ತು ನೀರು ನಮ್ಮ ದೇಹದ ನಿರ್ಮಾಣಕಾರಕಗಳು ಅಂತ ಕರಿತೀವಿ. ನೆಕ್ಸ್ಟ್, ಲವಣಗಳು ಮಿನರಲ್ಸ್, ಜೀವಸತ್ವಗಳು ವಿಟಮಿನ್ಸ್, ನಾರು ಪದಾರ್ಥಗಳು ಪ್ರಪೇಸ್ ಅಂತೀವಿ. ಲವಣಗಳು ಮತ್ತು ಜೀವಸತ್ವಗಳನ್ನ ನಾವೇನಂತೀವಿ? ದೇಹ ನಿಯಂತ್ರಕಗಳು, ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಾವ ಇವ. ನೆಕ್ಸ್ಟ್, ನಾರು ಪದಾರ್ಥಗಳು ಇವೇನ್ ಮಾಡ್ತಾವ ಅಂದ್ರೆ ವಿಸರ್ಜನೆ, ನಮ್ಮ ದೇಹದಲ್ಲಿ ಬೇಡವಾದ ಒಂದು ವಸ್ತುಗಳನ್ನ ಏನ್ ಮಾಡ್ತಾವ? ವಿಸರ್ಜನೆಗೆ ಸಹಾಯ ಮಾಡ್ತಾವ. ಹಾಗಾದ್ರೆ ಇವ್ ಆಹಾರದ ಪ್ರಮುಖ 7 ಘಟಕ ಯಾವಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇವಾಗ ಒಂದೊಂದಾಗಿ ಅವನ್ನ ಸ್ಟಡಿ ಮಾಡ್ತಾ ಹೋಗೋಣ ಇವತ್ತು ನಾನು. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನಂತ ನೋಡೋದಾದ್ರ, ಕಾರ್ಬೋಹೈಡ್ರೇಟ್ನಲ್ಲಿರುವ ಧಾತುಗಳನ್ನ ನೋಡೋದಾದ್ರೆ, ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ ಹೆಸರಿನಾಗ ಐತ್ರಿ ಕಾರ್ಬನ್, ಹೈಡ್ರೋಜನ್, ನೆಕ್ಸ್ಟ್ ಆಕ್ಸಿಜನ್. ಕಾರ್ಬೋಹೈಡ್ರೇಟ್ನಲ್ಲಿರೋ ಧಾತುಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಯಾಕೆ ಬೇಕಂತ ನೋಡೋದಾದ್ರ, ನಮ್ಮ ದೇಹಕ್ಕೆ ಮುಖ್ಯವಾಗಿ ಏನ್ ಮಾಡ್ತಾವ? ಶಕ್ತಿಯನ್ನು ನೀಡ್ತಾವ. ಅದಕ್ಕೆ ಹಾಗಾಗಿ ಶಕ್ತಿ ಉತ್ಪಾದಕಗಳು ಅಂತೀವಿ, ಸ್ಟಾರ್ಟಿಂಗ್ ಹೇಳಿದ್ನಿ. ನೆಕ್ಸ್ಟ್, ಕಾರ್ಬೋಹೈಡ್ರೇಟ್ಗಳು ಎಲ್ಲಿ ನಮ್ಗೆ ಹೆಚ್ಚು ಸಿಗ್ತಾವ ಅಂದ್ರೆ, ಯಾವ ಆಹಾರದಾಗ ಸಮೃದ್ಧವಾಗಿ ಅಂದ್ರೆ ಹೆಚ್ಚಿಗೆ ಸಿಗ್ತಾವ ಅಂತ ನೋಡೋದಾದ್ರ, ಅಕ್ಕಿ, ಸಜ್ಜಿ, ಗೋಧಿ, ಮೆಕ್ಕೆಜೋಳ ಅಂದ್ರೆ ಗೊಂಜಾಳ, ಆಲೂಗಡ್ಡೆ, ಬಟಾಟಿ, ಕಬ್ಬು, ಕಲ್ಲಂಗಡಿ ಹಣ್ಣು, ಮಾವು, ಗೆಣಸು, ಪಪ್ಪಾಯಿ. ಇಷ್ಟು ಆಹಾರದಾಗ ಏನಾಗ್ತಾವ? ನಮ್ಗ ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಸಿಗ್ತೈತಿ. ಹಾಗಾಗಿ ನಮ್ಮ ದೇಹ ಶಕ್ತಿಯ ಹೊಂದಬೇಕಂದ್ರೆ ನಾವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಸೇವಿಸಬೇಕು.
ಯಾವ ಯಾವ್ಯಾವ ಆಹಾರದಾಗ ಸಿಗ್ತಾವ ಅಂತ ನೋಡೋದ್ರ ಅಕ್ಕಿ, ಸಜ್ಜಿ, ಗೋಧಿ, ಮೆಕ್ಕೆಜೋಳ, ಆಲೂಗಡ್ಡೆ, ಕಬ್ಬು, ಕಲ್ಲಂಗಡಿ ಹಣ್ಣು, ಮಾವು, ಗೆಣಸು, ಪಪ್ಪಾಯ ಇದರಲ್ಲಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಸಿಗ್ತವ. ನೆಕ್ಸ್ಟ್ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹನದಿಂದ ಬಿಡುಗಡೆಯಾಗುವ ಶಕ್ತಿ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಾವು ತಿಂದ್ರೆ ಅದರಿಂದ ಬಿಡುಗಡೆಯಾಗುವ ಶಕ್ತಿ ಎಷ್ಟಂತ ನೋಡೋದಾದ್ರೆ 1.7 ಕೆಜಿ ಅಲ್ಲ ಕಿಲೋ ಜೂಲ್. ಹೌದಾ, ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳ್ಬೋದ್ರಿ ಇದನ್ನ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ ದಹನ ಆತಂದ್ರ ಏನಾಯ್ತು ಇದಾಯ್ತಂದ್ರ ನಮ್ಗ ಅದ್ರ ನಮ್ಗೆ ಎಷ್ಟು ಶಕ್ತಿ ಸಿಗ್ತೈತಿ ಅಂತ ನೋಡೋದಾದ್ರ 1.7 ಕಿಲೋ ಜೂಲ್ ಶಕ್ತಿ ನಮ್ಗ ಸಿಗ್ತೈತಿ. ಹಾಗಾದ್ರೆ ಕಾರ್ಬೋಹೈಡ್ರೇಟ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿನಿ. ಇವಾಗ ಕಾರ್ಬೋಹೈಡ್ರೇಟ್ ನ ಮತ್ತ 3 ವಿಧಗಳಾಗಿ ವಿಂಗಡಣೆ ಮಾಡ್ತಾರ. ಅವ್ ಅಂತ ನೋಡೋದ್ರ ಮೊನೊಸೆಕ್ರೈಡ್, ಡೈಸೆಕ್ರೈಡ್ ಮತ್ತ ಪಾಲಿಸೆಕ್ರೈಡ್ ಅಂತಾರ. ಹೌದಾ, ಇವಾಗ ಮೊದಲಿಗೆ ಮೊನೊಸೆಕ್ರೈಡ್ ಅಂದ್ರೆ ಏನಂತ ನೋಡೋದಾದ್ರ ಕೇವಲ ಒಂದೇ ಒಂದು ಸರಳ ಶರ್ಕರನ್ನು ಹೊಂದಿರುವಂತ ಅಣುವನ್ನು ನಾವೇನ್ತೀವಿ ಮೊನೊಸೆಕ್ರೈಡ್. ಮೊನೊ ಅಂದ್ರೆ ಸಿಂಗಲ್ ಸೆಕ್ರೈಡ್ ಹೊಂದಿರುವಂತ ಧಾತುಗಳು ಅಣುಗಳನ್ನ ನಾವೇನ್ತೀವಿ ಮೊನೊಸೆಕ್ರೈಡ್ ಅಂತೀವಿ. ಉದಾಹರಣೆ ನೋಡೋದಾದ್ರ ಗ್ಲೂಕೋಸ್, ಗ್ಯಾಲಕ್ಟೋಸ್, ರೈಬೋಸ್, ಫ್ರಕ್ಟೋಸ್ ಇವೆಲ್ಲ ಮೊನೊಸೆಕ್ರೈಡ್ಕ ಉದಾಹರಣೆ ನೋಡ್ರಿ. ನೆಕ್ಸ್ಟ್ ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಗೋಣ. ಗ್ಲೂಕೋಸ್, ಮೊದಲಿಗೆ ಗ್ಲೂಕೋಸ್ ರಾಸಾಯನಿಕ ಸೂತ್ರ C6H12O6. ಹೌದಾ, ಗ್ಲೂಕೋಸ್ ನಾವೇನಂತೀವಿ ಸಾಮಾನ್ಯವಾಗಿ ಬ್ಲಡ್ ಶುಗರ್ ಅಂತೀವಿ, ಗ್ರೇಪ್ ಶುಗರ್ ಅಂತೀವಿ, ಕಾರ್ನ್ ಶುಗರ್ ಅಂತೀವಿ. ಹಾಗಾದ್ರೆ ಗ್ಲೂಕೋಸ್ ನಾವು ಬ್ಲಡ್ ಶುಗರ್ ಅಂತ ಯಾಕಂತೀವಿ ಅಂತ ನೋಡೋದಾದ್ರ ಗ್ಲೂಕೋಸ್ ಸಾಮಾನ್ಯವಾಗಿ ನಮ್ಮ ದೇಹದ ಕೋಶಗಳು ಏನ್ ಮಾಡ್ತಾವ ರಕ್ತದ ಮೂಲಕ ಏನಾಗ್ತೈತಿ ಗ್ಲೂಕೋಸ್ ಏನಾಗ್ತೈತಿ ಸಾಗಣೆ ಆಗ್ತೈತಿ. ಹಾಗಾಗಿ ಇದನ್ನ ನಾವೇನಂತೀವಿ ಬ್ಲಡ್ ಶುಗರ್ ಅಂತೀವಿ. ಹೌದಾ, ಗ್ಲೂಕೋಸ್ ನ ಗ್ರೇಪ್ ಶುಗರ್ ಅಂತೀವಿ. ಯಾಕಂತೀವಿ ಅಂತ ನೋಡೋದಾದ್ರ ಗ್ರೇಪ್ಸ್ ಅಂದ್ರೆ ಸಾಮಾನ್ಯವಾಗಿ ದ್ರಾಕ್ಷಿ. ಈ ದ್ರಾಕ್ಷಿದಾಗ ಫೈಬರ್ ಮತ್ತೆ ಆಂಟಿ ಆಕ್ಸಿಡೆಂಟ್ ನ ಏನೈತೆ ಅಂದ್ರೆ ರಕ್ತದಲ್ಲಿನ ಸಕ್ಕರೆಯನ್ನ ಏನ್ ಮಾಡ್ತಾವ ನಿಯಂತ್ರಣ ಮಾಡ್ತಾವ. ಹಾಗಾಗಿ ಇದನ್ನ ನಾವು ಗ್ರೇಪ್ ಶುಗರ್ ಅಂತೀವಿ. ನೆಕ್ಸ್ಟ್ ಕಾರ್ನ್ ಶುಗರ್ ಅಂತೀವಿ. ಕಾರ್ನ್ ಅಂದ್ರ ಜೋಳ, ಮೆಕ್ಕೆಜೋಳ. ಹೆಚ್ಚಾಗಿ ಏನಾದ್ರೆ ಕಾರ್ಬೋಹೈಡ್ರೇಟ್ ಹೊಂದಿರ್ತಾವ. ಹಾಗಾಗಿ ಇವನ್ನ ಸೇವಿಸಿದಾಗ ನಮ್ಗೆ ಏನಾಗ್ತದೆ ಕಾರ್ಬೋಹೈಡ್ರೇಟ್ ನಿಧಾನವಾಗಿ ಏನಾಗ್ತೈತಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತೈತಿ. ಹಾಗಾಗಿ ಇದನ್ನ ನಾವು ಗ್ಲೂಕೋಸ್ ನ ಕಾರ್ನ್ ಶುಗರ್ ಅಂತ ಕೂಡ ಅಂತೀವಿ. ನೆಕ್ಸ್ಟ್ ರಾತ್ರಿ ಮತ್ತು ಉಪವಾಸದ ಸಂದರ್ಭದಲ್ಲಿ ಸಹಾಯ ಮಾಡ್ತೇವೆ. ಈ ಗ್ಲೂಕೋಸ್ ಏನ್ ಮಾಡ್ತೈತಿ ಅಂದ್ರೆ ರಾತ್ರಿ ಅಂದ್ರೆ ನಾವು ಊಟ ಮಾಡದಿದ್ದಾಗ ಅಥವಾ ನಾವು ಉಪವಾಸ ಇದ್ದಂತ ಸಂದರ್ಭದಲ್ಲಿ ನಮ್ಮ ದೇಹದಾಗ ಏನ್ ಮಾಡ್ತೈತಿ ನಮ್ಗೆ ಮಾಡ್ತೈತಿ ಗ್ಲೂಕೋಸ್ ಶಕ್ತಿ ನೀಡ್ತೈತಿ. ಹಾಗಾಗಿ ಇದನ್ನ ಮಾಡ್ತೀವಿ ಅದ್ರ ಗ್ಲೂಕೋಸ್ ಏನಾಗ್ತೈತಿ ನಮ್ಗೆ ಸಹಾಯ ಮಾಡ್ತೈತಿ. ಹೌದಾ, ನೆಕ್ಸ್ಟ್ ಕ್ರೀಡಾಪಟುಗಳಿಗೆ ಬೇಗನೆ ಶಕ್ತಿ ಮತ್ತು ಚೈತನ್ಯ ತುಂಬಲು ಗ್ಲೂಕೋಸ್ ಕೊಡುತ್ತಾರೆ. ಸಾಮಾನ್ಯವಾಗಿ ನೋಡ್ರಿ ಕ್ರೀಡೆಗಳು ಸ್ಟಾರ್ಟ್ ಆದಾಗ ನೋಡ್ರಿ ನಾವು ರನ್ನಿಂಗ್ ಮಾಡಿ ಬಂದ್ವಿ ಅಥವಾ ಲಾಂಗ್ ಜಂಪ್, ಹೈ ಜಂಪ್ ಓಡಿದಾಗ ಇದನ್ನ ಮಾಡಿದಾಗ ಏನಾಗ್ತದೆ ನಮ್ಗ ಅವ್ರೇನೋ ಸುಸ್ತಾದಾಗ ಏನಾಗ್ತೈತಿ ಅವ್ರಿಗೆ ಏನ್ ಮಾಡ್ತಾರ ಗ್ಲೂಕೋಸ್ ಕೊಡ್ತಾರ. ನೋಡಿರ್ಬೋದು ನೀವೆಲ್ಲ. ಹೌದಾ, ಗ್ಲೂಕೋಸ್ ಯಾಕೆ ಕೊಡ್ತಾರ ಅಂದ್ರೆ ಬೇಗನೆ ಅವ್ರಿಗೆ ಏನ್ ಮಾಡ್ಬೇಕು ಶಕ್ತಿ ಬರಬೇಕು, ಜೊತೆಗೆ ಚೈತನ್ಯ ತುಂಬಬೇಕು, ಅವ್ರು ಮತ್ತೆ ಆಟ ಆಡಕ್ಕೆ ಹುಮ್ಮಸ್ ತುಂಬಬೇಕು. ಹಾಗಾಗಿ ಏನ್ ಮಾಡ್ತಾರ ಅವ್ರಿಗೆ ಗ್ಲೂಕೋಸ್ ಕೊಡ್ತಾರ. ಹೌದಾ, ನೆಕ್ಸ್ಟ್ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚದ. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ಹೆಚ್ಚಾದಂದ್ರೆ ಡಯಾಬಿಟಿಸ್ ರೋಗ ಬರ್ತೈತಿ, ಮಧುಮೇಹಿ ಅಂತ ರೋಗ ಬರ್ತೈತಿ. ಹೌದಾ, ನೆಕ್ಸ್ಟ್ ಇದನ್ನ ತಡೆಗಟ್ಟೋಕೆ ಒಂದು ಹಾರ್ಮೋನ್ ಇದು ನಮ್ ದೇಹದಾಗ ಅದ್ಯಾವ್ದಂದ್ರ ಇನ್ಸುಲಿನ್. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ನಿಯಂತ್ರಣ ಮಾಡೋ ಹಾರ್ಮೋನ್ ಯಾವ್ದಂದ್ರ ಇನ್ಸುಲಿನ್. ಹೌದಾ, ಅತಿ ಹೆಚ್ಚಾಗಿ ನೋಡ್ರಿ ಡಯಾಬಿಟಿಸ್ ಆತಂದ್ರ ಅವ್ರಿಗೆ ಏನ್ ಮಾಡ್ತಾರ ಅದ್ರ ಲೆವೆಲ್ ನೀರ್ ತಂದ್ರೆ ಏನ್ ಮಾಡ್ತಾರ ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರ. ಅದ ಇಂಜೆಕ್ಷನ್ ಕೊಟ್ಟು ಏನ್ ಮಾಡ್ತಾರ ಅವ್ರ ಡಯಾಬಿಟಿಸ್ ಅನ್ನ ಏನ್ ಮಾಡ್ತಾರ ನಿಯಂತ್ರಣಕ್ಕ ತರ್ತಾರೆ. ನೋಡಿರ್ಬೋದು ನೀವೆಲ್ಲರೂ. ಹಾಗಾಗಿ ಗ್ಲೂಕೋಸ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತಾ. ನೆಕ್ಸ್ಟ್ ಫ್ರುಕ್ಟೋಸ್ ಕೂಡ ಇದೊಂದು ಮೊನೊಸೆಕ್ರೈಡ್. ಹೌದಾ, ಇದ್ರ ರಾಸಾಯನಿಕ ಸೂತ್ರ C6H12O6. ಫ್ರುಕ್ಟೋಸ್ ಅನ್ನ ಫ್ರೂಟ್ ಶುಗರ್ ಅಂತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗ್ತದೆ ಫ್ರೂಟ್ದಾಗ ಏನಾಗ್ತದೆ ಹೆಚ್ಚಾಗಿ ಹಣ್ಣುಗಳಲ್ಲಿ ಕಂಡು ಬರೋದ್ರಿಂದ ಏನಾಗ್ತೈತಿ ಇದನ್ನ ಫ್ರೂಟ್ ಶುಗರ್ ಅಂತೀವಿ. ನೆಕ್ಸ್ಟ್ ಹಣ್ಣುಗಳಲ್ಲಿ ಹೆಚ್ಚಾಗಿ ಫ್ರುಕ್ಟೋಸ್ ಕಂಡು ಬರ್ತೈತಿ ಹೇಳಿದೆ ಇವಾಗ. ನೆಕ್ಸ್ಟ್ ಜೇನುತುಪ್ಪದಲ್ಲಿ ಕೂಡ ಏನಾಗ್ತದೆ ಹೆಚ್ಚಾಗಿ ಫ್ರುಕ್ಟೋಸ್ ಕಂಡು ಬರ್ತೈತಿ. ಹಾಗಾಗಿ ಇದನ್ನ ನಾವಂತೆ ಫ್ರುಕ್ಟೋಸ್ ಜೇನುತುಪ್ಪದಾಗ ಕಂಡು ಬರ್ತೈತಿ. ಇದು ಎಕ್ಸಾಮ್ದಾಗ ಹಿಂದೆ ಕೇಳಿದಾರೆ ನೋಡ್ರಿ, ಜೇನುತುಪ್ಪದಲ್ಲಿ ಕಂಡು ಬರುವಂತ ಫ್ರುಕ್ಟೋಸ್ ಯಾವ್ದು ಯಾವ್ದಂತ ಕೇಳ್ತಾರೆ. ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ಸುಕ್ರೋಸ್ ಹಿಂಗ್ ಕೊಡ್ಬೋದು. ನೆಕ್ಸ್ಟ್ ಕೊಳೆಯಿಸಿದ ಧಾನ್ಯಗಳಿಂದ ಫ್ರುಕ್ಟೋಸ್ ಸಿಗುತ್ತದೆ. ಅಂದ್ರೆ ಕೊಳೆಯಿಸಿದ ಧಾನ್ಯಗಳು ಕೊಳೆತಿದ್ರಿಂದ ಅದರಿಂದ ಕೂಡ ನಮಗೆ ಇರ್ತೀವಿ ಫ್ರುಕ್ಟೋಸ್ ಸಿಗ್ತದೆ ಅಂತ ಹೇಳ್ತಾರ. ನೆಕ್ಸ್ಟ್ ಫ್ರುಕ್ಟೋಸ್ ನಿಂದ ಆಲ್ಕೋಹಾಲ್ ತಯಾರಿಸುತ್ತಾರೆ. ಫ್ರುಕ್ಟೋಸ್ ನಿಂದ ಆಲ್ಕೋಹಾಲ್ ಕೂಡ ತಯಾರು ಮಾಡ್ತಾರ. ಹೌದಾ, ಫ್ರುಕ್ಟೋಸ್ ಅಂದ್ರೆ ಅಂತ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಗ್ಯಾಲಕ್ಟೋಸ್ ಹಾಲಿನಲ್ಲಿರುವ ಗ್ಯಾಲಕ್ಟೋಸ್ ಮಿಲ್ಕ್ ಶುಗರ್ ಆಗಿದೆ. ಹಾಲಿನಲ್ಲಿ ಏನಾಗ್ತದೆ ಗ್ಯಾಲಕ್ಟೋಸ್ ನಾವಂತೀವಿ ಮಿಲ್ಕ್ ಶುಗರ್ ಕೂಡ ಅಂತೀವಿ. ಚಿಕ್ಕ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಏನಾಗುತ್ತೆ ಗ್ಯಾಲಕ್ಟೋಸ್ ಏನ್ ಮಾಡ್ತೈತಿ ಹೆಚ್ಚಿಸ್ತೈತಿ. ಹಾಗಾಗಿ ಗ್ಯಾಲಕ್ಟೋಸ್ ರಾಸಾಯನಿಕ ಸೂತ್ರ C6H12O6. ಹೌದಾ, ನೆಕ್ಸ್ಟ್ ಹಾಗಾಗಿ ಮಕ್ಳು ಏನ್ ಮಾಡ್ತಾರೆ ಹಾಲು ಕುಡಿಸ್ರಿ ಅಂತ ಇರ್ತಾರೆ ನೋಡ್ರಿ. ನೆಕ್ಸ್ಟ್ ರೈಬೋಸ್ ಇದ್ರ ರಾಸಾಯನಿಕ ಸೂತ್ರ C5H10O5. ಇದ್ರ ರಾಸಾಯನಿಕ ಸೂತ್ರಗಳು ಕೇಳಬಹುದಾ, ಇಂಪಾರ್ಟೆಂಟ್ ನೋಡೋದ್ರ ಎಲ್ಲಾದ್ರೂ ರಾಸಾಯನಿಕ ಸೂತ್ರಗಳು. ರೈಬೋಸ್ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತೈತಿ ಅಂತ ನೋಡೋದ್ರ ಹೆಚ್ಚಾಗಿ ಮಾಂಸಖಂಡಗಳಲ್ಲಿ ಏನಾಗ್ತೈತಿ ರೈಬೋಸ್ ಕಂಡು ಬರ್ತೈತಿ. ಹೌದಾ, ನೆಕ್ಸ್ಟ್ ರೈಬೋಸ್ DNA ಮತ್ತು RNA ದಲ್ಲಿ ಕೂಡ ಕಂಡು ಬರ್ತೈತಿ ಅಂತ ಹೇಳ್ತಾರ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಮತ್ತು RNA ರೈಬೋ ನ್ಯೂಕ್ಲಿಕ್ ಆಸಿಡ್ ಇದ್ರಾಗ ಕೂಡ ಕಂಡು ಬರ್ತೈತಿ ಅಂತ ಹೇಳ್ತಾರ. ನೆಕ್ಸ್ಟ್ ರೈಬೋಸ್ ಏನ್ ಮಾಡ್ತೈತಿ ಅಂದ್ರೆ ಹೃದಯಾಘಾತವನ್ನ
ತಪ್ಪಿಸಾಕ ತಡೆಗಟ್ಟಾಕ ನಮ್ಗೆ ಸಹಾಯ ಮಾಡ್ತೈತಿ. ಜೊತೆಗೆ ನಮ್ಮ ಸ್ನಾಯುಗಳಿಗೆ ಏನ್ ಮಾಡ್ತೈತಿ ಆಯಾಸವಾಗದಂತೆ ಏನು ಕೂಡ ರೈಬೋಸ್ ಏನಾಗ್ತೈತಿ ಆಕ್ಟಿವ್ ಆಗಿರ್ತೈತಿ, ಕೆಲಸ ಮಾಡ್ತೈತಿ. ಹಾಗಾಗಿ ಮೊನೊಸಕ್ರೈಡ್ ಯಾವ ಗ್ಲೂಕೋಸ್, ಫ್ರುಕ್ಟೋಸ್, ರೈಬೋಸ್ ಮತ್ತು ಗ್ಯಾಲಕ್ಟೋಸ್ ಇವೆಲ್ಲ ಮೊನೊಸಕ್ರೈಡ್ಗೆ ಉದಾಹರಣೆ ಅಂತ ಹೇಳಿದೀನಿ. ಇಲ್ಲಿ ಎಕ್ಸಾಮ್ದಾಗ ಏನ್ ಮಾಡ್ಬೋದು ಮೊನೊಸಕ್ರೈಡ್ ಯಾವ ಒಂದು ಕೊಟ್ಬಿಟ್ಟು ಇವನು ಕೊಡ್ಬೋದು, ಇವನು ಕೊಟ್ಬಿಟ್ಟು ಮತ್ತೆ ಜೊತೆಗೆ ಇವ್ರ ಜೊತೆ ಸುಕ್ರೋಸ ಮಾಲ್ಟೋಸ್ ಇವನು ಕೊಟ್ಬಿಡ್ಬೋದು, ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊನೊಸಕ್ರೈಡ್ ಯಾವ, ಡೈಸಕ್ರೈಡ್ ಯಾವ್ದು ಮತ್ತು ಪಾಲಿಸಕ್ರೈಡ್ ಯಾವ ಅಂತ ಕರೆಕ್ಟಾಗಿ ತಿಳ್ಕೊರಿ. ನೆಕ್ಸ್ಟ್ ಡೈಸಕ್ರೈಡ್ ಅಂದ್ರೆ ಇದು 2 ಸರಳ ಶರ್ಕರದ ಅಣುಗಳಾಗಿವೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ್ಯಾವ ಅಂತ ನೋಡೋದಾದ್ರ ಉದಾಹರಣೆ ನೋಡಿದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಕುಡಿದಾಗ ಏನಾಗ್ತದೆ ನಮ್ಗೆ ಸುಕ್ರೋಸ್ ಸಿಗ್ತೈತಿ. ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಕೂಡಿದಾಗ ಏನಾಗ್ತದೆ ನಮ್ಗೆ ಲ್ಯಾಕ್ಟೋಸ್ ಸಿಗ್ತೈತಿ. ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಸೇರಿದಾಗ ಅಂದ್ರೆ 2 ಗ್ಲೂಕೋಸ್ ಅಣುಗಳು ಸೇರಿದಾಗ ಏನಾಗ್ತದೆ ನಮ್ಗೆ ಮಾಲ್ಟೋಸ್ ಸಿಗ್ತೈತಿ. ಹಾಗಾದ್ರೆ ಫಸ್ಟ್ಗೆ ಸುಕ್ರೋಸ್ ಅಂದ್ರೆ ಏನಂತ ನೋಡೋದಾದ್ರೆ ಸುಕ್ರೋಸ್ ಇದರ ರಾಸಾಯನಿಕ ಸೂತ್ರ C12H22O11. ಹೌದಾ, ನೋಡ್ರಿ ಸೂತ್ರ ಕೇಳ್ಬೋದು, ಇಂಪಾರ್ಟೆಂಟ್. ನೆಕ್ಸ್ಟ್ ಸುಕ್ರೋಸ್ ನ ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತೀವಿ, ನಾವು ದಿನನಿತ್ಯ ಬಳಕೆ ಮಾಡೋ ಸಕ್ಕರೆ ಏನಾಗಿದೆ ಸುಕ್ರೋಸ್ ಅಂತೀವಿ. ಸುಕ್ರೋಸ್ ಎಲ್ಲ ಹೆಚ್ಚಾಗಿ ಕಂಡು ಬರ್ತೈತಿ ಅಂತ ನೋಡಿದ್ರೆ ಕಬ್ಬುಗಳಲ್ಲಿ, ಗೆಣಸುಗಳಲ್ಲಿ ಅಂದ್ರೆ ಅತಿ ಸಿಹಿಯಾಗಿರುವಂತ ಪದಾರ್ಥಗಳಲ್ಲಿ, ನೆಕ್ಸ್ಟ್ ಬೀಟ್ರೂಟ್ಗಳಲ್ಲಿ ಕೂಡ ಹೆಚ್ಚಾಗಿ ಸುಕ್ರೋಸ್ ಕಂಡು ಬರ್ತೈತಿ. ಸುಕ್ರೋಸ್ ನಾವು ಟೇಬಲ್ ಶುಗರ್ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಕೂಡ ಏನಾಗುತ್ತೆ ನಮ್ಗೆ ಸುಕ್ರೋಸ್ ಸಿಗ್ತೈತಿ. ಸುಕ್ರೋಸ್ ಒಂದು ದ್ವಿಶರ್ಕರ ಅಂತ ಹೇಳ್ತೀವಿ. ನೆಕ್ಸ್ಟ್ ಲ್ಯಾಕ್ಟೋಸ್ ರಾಸಾಯನಿಕ ಸೂತ್ರ C12H22O11. ಇದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಹಾಲ್ನಾಗ ಕಂಡು ಬರ್ತೈತಿ ನೋಡ್ರಿ. ಹಾಗಾಗಿ ಲ್ಯಾಕ್ಟೋಸ್ ಆಕಳ ಹಾಲ್ನಾಗ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿದ್ರೆ 4-6% ಲ್ಯಾಕ್ಟೋಸ್ ಕಂಡು ಬರ್ತೈತಿ. ಹೌದಾ, ಅದೇ ತರ ತಾಯಿ ಎದೆ ಹಾಲಾಗ 6-8% ಲ್ಯಾಕ್ಟೋಸ್ ಕಂಡು ಬರ್ತೈತಿ. ಹಾಗಾಗಿ ಮಕ್ಕಳಿಗೆ 6 ತಿಂಗಳವರೆಗೆ ಏನ್ ಮಾಡ್ತಾರೆ ತಾಯಿ ಹಾಲನ್ನ ಮಾತ್ರ ಕೊಡ್ರಿ ಅಂತ ಹೇಳ್ತಿರ್ತಾರೆ ನೋಡ್ರಿ. ತಾಯಿ ಹಾಲ್ನಾಗ ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಇರ್ತೈತಿ. ನೆಕ್ಸ್ಟ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಕೂಡ ಏನಾಗ್ತದೆ ನಮ್ಗೆ ಲ್ಯಾಕ್ಟೋಸ್ ಸಿಗ್ತೈತಿ. ಲ್ಯಾಕ್ಟೋಸ್ ಒಂದು ದ್ವಿಶರ್ಕರ ಅಂತ ಹೇಳ್ಬೋದು. ಹೌದಾ, ನೆಕ್ಸ್ಟ್ ಮಾಲ್ಟೋಸ್ ರಾಸಾಯನಿಕ ಸೂತ್ರ C12H22O11. ಮಾಲ್ಟೋಸ್ ಅತಿ ಹೆಚ್ಚಾಗಿ ನಮ್ಗೆ ಎಲ್ಲಿ ಸಿಗ್ತೈತಿ ಅಂತ ನೋಡಿದ್ರೆ ಗೋಧಿಯಲ್ಲಿ ಸಿಗ್ತೈತಿ. ಜೊತೆಗೆ ಮೊಳಕೆ ಒಡೆದ ಧಾನ್ಯಗಳಲ್ಲಿ ಮಡಿಕೆ ಕಾಳು, ಹೆಸರು ಕಾಳು ಮತ್ತು ಬಟಾಣಿ ಅವ್ಯಾವ ಅಂದ್ರೆ ಮೊಳಕೆ ಒಡೆದಂತ ಕಾಳುಗಳಲ್ಲಿ ಅತಿ ಹೆಚ್ಚಾಗಿ ನಮ್ಗೆ ಮಾಲ್ಟೋಸ್ ಸಿಗ್ತೈತಿ. ಹಾಗಾಗಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಥವಾ ಇದೇನಪ್ಪ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಇರ್ತೈತಿ. ನೆಕ್ಸ್ಟ್ ಆಲ್ಕೋಹಾಲ್ ತಯಾರಿಕೆಯಲ್ಲೂ ಕೂಡ ಮಾಲ್ಟೋಸ್ ಅನ್ನ ಬಳಕೆ ಮಾಡ್ತೀವಿ. ಬಾಯಿಯಲ್ಲಿರುವ ಅಮಲೈಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಿದ್ವಿ. ನಮ್ಮ ಬಾಯಿದಾಗ ಅಮಲೈಸ್ ಕಿಣ್ವ ಇರ್ತೈತಿ, ಅದೇನ ಪಿಷ್ಟವನ್ನು ಏನ್ ಮಾಡ್ತೈತಿ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಹಾಗಾಗಿ ಮಾಲ್ಟೋಸ್ ಇಲ್ಲೂ ಕೂಡ ಬಳಕೆ ಆಗ್ತೈತಿ. ನೆಕ್ಸ್ಟ್ 2 ಗ್ಲೂಕೋಸ್ ಅಣುಗಳು ಕೂಡ ನಮಗೆ ಸಿಗ್ತೈತಿ ಮಾಲ್ಟೋಸ್ ಸಿಗ್ತೈತಿ. ಮಾಲ್ಟೋಸ್ ಕೂಡ ಒಂದು ದ್ವಿಶರ್ಕರ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ದ್ವಿಶರ್ಕರ ಯಾವ್ಯಾವ ಸುಕ್ರೋಸ್, ಲ್ಯಾಕ್ಟೋಸ್ ಮತ್ತು ಮಾಲ್ಟೋಸ್ ಇವ ದ್ವಿಶರ್ಕರ ಉದಾಹರಣೆಗಳು. ನೆಕ್ಸ್ಟ್ ಪಾಲಿಸೆಕ್ರೈಡ್ ನೋಡ್ರಿ. ಪಾಲಿಸೆಕ್ರೈಡ್ ಅಂದ್ರೆ ಮೊನೊಸೆಕ್ರೈಡ್ ಇಂದ ಒಂದೇ ಒಂದು ಸರಳ ಶರ್ಕರ ಧಾತುವನ್ನು ಹೊಂದಿರುವುದು. ನೆಕ್ಸ್ಟ್ ಡೈಸೆಕ್ರೈಡ್ ಅಂದ್ರೆ ಎರಡು ಸರಳ ಶರ್ಕರವನ್ನು ಹೊಂದಿರುವಂತ ಅಣುಗಳು. ಪಾಲಿಸೆಕ್ರೈಡ್ ಅಂದ್ರೆ 2ಕ್ಕಿಂತ ಹೆಚ್ಚು ಸರಳ ಶರ್ಕರ ಅಣುಗಳನ್ನು ಹೊಂದಿರುವಂತ ಹೇಳ್ಬೋದು. ಹೌದಾ, ಹಾಗಾದ್ರೆ ಪಾಲಿಸೆಕ್ರೈಡ್ ಉದಾಹರಣೆ ನೋಡೋದಾದ್ರೆ ಪಿಷ್ಟ ಎಲ್ಲಿ ಕಂಡು ಬರ್ತಿದೆ ಅಂತ ನೋಡಿದ್ರೆ ಆಲೂಗಡ್ಡೆ, ಬಟಾಟಿ, ಅನ್ನದ ಗಂಜಿದಾಗ ಏನಾದ್ರು ಪಿಷ್ಟ ಕಂಡು ಬರ್ತೈತಿ ನೋಡ್ರಿ ಸಾಮಾನ್ಯವಾಗಿ. ಹೌದಾ, ಇದು ನಾವು ಪಾಲಿಸೆಕ್ರೈಡ್ ಉದಾಹರಣೆ ಹೇಳ್ಬೋದು. ನೆಕ್ಸ್ಟ್ ಗ್ಲೈಕೋಜನ್. ಪ್ರಾಣಿಗಳಲ್ಲಿ ಆಹಾರವು ಗ್ಲೈಕೋಜನ್ ರೂಪದಲ್ಲಿ ಲಿವರ್ದಲ್ಲಿ ಸಂಗ್ರಹವಾಗುತ್ತದೆ. ಸಾಮಾನ್ಯವಾಗಿ ಪ್ರಾಣಿಗಳು ನೋಡ್ರಿ ಆಹಾರ ತಿಂದ ಮೇಲೆ ಅವು ಮೇವು ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತ ನಂತರ ಏನ್ ಮಾಡ್ತಾವ ರಿಟರ್ನ್ ಬಾಯನ್ನ ಅಲ್ಕಾಡ್ಸಿರ್ತಾವ ನೋಡ್ರಿ. ಅಂದ್ರ ಲಿವರ್ದಾಗ ಇದ್ದದನ್ನ ಮತ್ತೆ ರಿಟರ್ನ್ ಬಾಯಿಗೆ ತಗೊಂಡ್ ಮಾಡ್ತಾವ ಮೆಲ್ಕ್ ಹಾಕ್ತಾ ಅಂತಾರ ನೋಡ್ರಿ, ಅದನ್ನ ಹಂಗ್ ಮಾಡ್ತಿರ್ತಾವ. ಹಾಗಾಗಿ ಗ್ಲೈಕೋಜನ್ ಎಲ್ಲಿ ಶೇಖರಣೆ ಆಗಿರ್ತೈತಿ ಅಂದ್ರ ಲಿವರ್ದಾಗ ಸಂಗ್ರಹಣೆ ಆಗಿರ್ತೈತಿ. ನೆಕ್ಸ್ಟ್ ಸೆಲ್ಯುಲೋಸ್ ಜೀರ್ಣಕ್ರಿಯೆ ಮತ್ತು ವಿಸರ್ಜನೆಗೆ ಸಹಾಯ ಮಾಡ್ತೈತಿ. ಹೌದಾ, ಇದು ಕೂಡ ಪಾಲಿಸೆಕ್ರೈಡ್ಗೆ ಉದಾಹರಣೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಹೆಚ್ಚಾತಂದ್ರ ಸ್ಥೂಲತೆ ಅಂದ್ರೆ ಒಬೆಸಿಟಿ ರೋಗ ಕಂಡು ಬರ್ತೈತಿ ನೋಡ್ರಿ. ಇದು ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮ್ದಾಗ ಕೇಳ್ಬೋದು. ಹೌದಾ, ನಮ್ಮ ದೇಹದಾಗ ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಹೆಚ್ಚಾಯ್ತಂದ್ರೆ ಏನಾಗ್ತೈತಿ ಅಂದ್ರೆ ಸ್ಥೂಲತೆ ರೋಗ ಅಂದ್ರೆ ಭಾಳ ದಪ್ಪಾಗಿ ಬಿಡ್ತಾರ ನೋಡ್ರಿ. ದಪ್ಪ ಅಂದ್ರೆ ಸ್ಥೂಲತೆ ಅಂತ ರೋಗ ಕಂಡು ಬರ್ತೈತಿ. ಹೌದಾ, ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ, ಆಹಾರ ಅಂದ್ರೇನು, ಆಹಾರದ ಮೂಲಗಳು ಯಾವುವು, ಪೋಷಕಾಂಶಗಳಂದ್ರೇನು, ಪೋಷಕಾಂಶದ ವಿಧಗಳು ಯಾವುವು, ಪೋಷಕಾಂಶದ ವಿಧಗಳು ಎಕ್ಸಾಮ್ದಾಗ ಹೇಳಿಕೆ ರೂಪದಾಗ ಕೇಳಬಹುದ್ರಿ. ಬೃಹತ್ ಪೋಷಕಾಂಶ ಇವುಗಳಿಗೆ ಕೊಟ್ಟಂತೆ ಉದಾಹರಣೆ ಕೊಟ್ಬಿಟ್ಟು ಇದು ಯಾವ್ದು ಬೃಹತ್ ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ ಅದರಲ್ಲಿ ಪ್ರಶ್ನೆ ಕೇಳ್ಬೋದು ನೋಡ್ರಿ. ನೆಕ್ಸ್ಟ್ ಆಹಾರದ ಘಟಕಗಳು ಯಾವುವು, ಅದರಲ್ಲಿ ಇವತ್ತು ಕಾರ್ಬೋಹೈಡ್ರೇಟ್ ಡಿಸ್ಕಸ್ ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನು ಆಹಾರದ ಘಟಕಗಳನ್ನ ಡಿಸ್ಕಸ್ ಮಾಡೋಣ. ಹೀಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.